ಈ ದಿನ ಶ್ರೀನಿವಾಸಪುರದ ಪಂಚಮುಖ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಇದ್ದೀವಿ. ಈ ಪಂಚಮುಖ ಆಂಜನೇಯ ಸ್ವಾಮಿ ದೇವಸ್ಥಾನ ಇಲ್ಲಿ ಶ್ರೀನಿವಾಸಪುರದಲ್ಲಿ ಬಹಳ ಪ್ರಮುಖವಾದಂಥ ದೇವಸ್ಥಾನ. ಪಂಚಮುಖ 5 ಮುಖಗಳು. ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ 5ಕ್ಕೆ ತುಂಬಾ ಪ್ರಾಮುಖ್ಯತೆ ಇದೆ. ಪಂಚ ಮುಖಗಳು, ಪಂಚೇಂದ್ರಿಯಗಳು, ಪಂಚ ಜ್ಞಾನಗಳು ಮತ್ತು ಪಂಚದೇವರುಗಳು, ಹೀಗೆ ಇಂತಹ ಒಂದು ಅದ್ಭುತವಾದಂತಹ ದೇವಸ್ಥಾನದಲ್ಲಿ ಈ ದಿನ ನಾವು ಇದ್ದೀವಿ. ಇಲ್ಲಿ ವಿಶೇಷವಾಗಿ ನಮ್ಮ ಹಿಂದೂ ವೇದಿಕೆ, ಹಿಂದೂ ಸಮಾಜೋತ್ಸವ ಸಮಿತಿ ಇಲ್ಲೊಂದು ಮೀಟಿಂಗ್ ಸೇರ್ತಾ ಇದೆ. ಏನಪ್ಪ ಮೀಟಿಂಗ್ ಅಂತ ಹೇಳಿದ್ರೆ, ರೋಣೂರಿನಲ್ಲಿ ಹಿಂದೂ ಒಂದು ಸಮಾವೇಶ ತಾರೀಕು 25/1/26 ಭಾನುವಾರದಂದು ಬೆಳಗ್ಗೆ 10 ಗಂಟೆಗೆ ಶೋಭಾಯಾತ್ರೆ ನಡೆಯಲಿದೆ. ನಂತರ ಮಧ್ಯಾಹ್ನ 12 ಗಂಟೆ ತನಕ ವೇದಿಕೆ ಕಾರ್ಯಕ್ರಮ, 12 ಗಂಟೆ ನಂತರ ವೇದಿಕೆ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ. ಸ್ಥಳ ಕಲಾಮಂದಿರ ಬಸ್ ಸ್ಟ್ಯಾಂಡು ವೃತ್ತ ರೋಣೂರಿನಲ್ಲಿ ಈ ಒಂದು ಯಾತ್ರೆ ಇಟ್ಕೊಂಡಿದ್ದಾರೆ. ನಾವು ಇನ್ನೂ ಸ್ವಲ್ಪ ಮುಂದುವರೆದು ಮಾತಾಡ್ತಾ ಬರೋಣ. ನಮ್ಮ ಹಿಂದೂ ಸಂಪ್ರದಾಯ ಏನು? ಹಿಂದೂ ಅಂದ್ರೆ ಇದೊಂದು ಧರ್ಮಕ್ಕೆ ಸಂಬಂಧಪಟ್ಟಿದ್ದು. ಹಿಂದೂ ಧರ್ಮದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಹಿಂದೂ ಧರ್ಮ ಎಷ್ಟು ಸನಾತನ ಧರ್ಮ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗಿದೆ. ಹಿಂದೂ ಧರ್ಮ ತುಂಬಾ ಸನಾತನವಾದದ್ದು. ತ್ರೇತಾಯುಗದ ರಾಮ, ದ್ವಾಪರದಲ್ಲಿ ಕೃಷ್ಣ, ಈ ಕಲಿಯುಗದಲ್ಲಿ ಕಲ್ಕಿ. ಯುಗ ಅಂದ್ರೆ ಸುಮಾರು 12,000 ವರ್ಷಗಳು ಅಂತ ಕರೀತಾರೆ. ಒಂದು ಸುಮಾರು 4ನೇ ಯುಗ ನಾವಿದ್ದೀವಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಪುರಾಣಗಳಲ್ಲಿ. ಸುಮಾರು 48-50 ಸಾವಿರ ವರ್ಷಗಳಿಂದ ಹಿಂದಿನಿಂದ ನಮ್ಮ ಈ ಹಿಂದೂ ಧರ್ಮ ಸಂಪ್ರದಾಯ ಕಂಡು ಬಂದಿದೆ. ಈ ಹಿಂದೂ ಸಂಪ್ರದಾಯ ಹೇಗಪ್ಪ ಅಂದ್ರೆ ಈ ಮರದ ಬುಡ ಇದ್ದಂಗೆ. ಈ ಬುಡ ಹಿಂದೂ ಸಂಪ್ರದಾಯ, ಮೇಲೆ ಇರುವಂತಹ ಕೊಂಬೆಗಳೆಲ್ಲ ಬೇರೆ ಧರ್ಮಗಳು, ಹಾಗಂತ ನಮ್ಮ ಹಿಂದೂ ಧರ್ಮದಲ್ಲಿ ಹೇಳ್ತೀವಿ. ಮೇನ್ ಆಗಿದೆ ಅದೇ ಸ್ವಾಮಿ ವಿವೇಕಾನಂದರು ಹೇಳಿರುವಂಥದ್ದು ಚಿಕಾಗೋ ಸಮ್ಮೇಳನದಲ್ಲಿ, ನಮ್ಮದು ಬೇಸ್. ಹಾಗಂತ ಎಲ್ಲಾ ಧರ್ಮಗಳು ಗ್ರಂಥಗಳಲ್ಲಿ ಇಟ್ಟಾಗ ಕೆಳಗಡೆ ಹೋಗುತ್ತೆ ನಮ್ಮ ಧರ್ಮದ ಗ್ರಂಥ. ಆವಾಗ ಏನ್ ಹೇಳ್ತಾರೆ, ಎಲ್ಲರೂ ನಗಾಡ್ತಾರೆ, ನಿಮ್ಮ ಗ್ರಂಥ ನೋಡಿ ತಳಭಾಗದಲ್ಲಿದೆ, ಬೇಸ್ ಅಲ್ಲಿದೆ ಅಂತ ಹೇಳ್ಬಿಟ್ಟು. ಎಸ್, ಬೇಸ್ ಇಟ್ ಈಸ್ ದಿ ಸಪೋರ್ಟ್ ಫಾರ್ ದ ಆಲ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಂದ್ರೆ ಅದನ್ನು ಕಲಿಸಿದ್ರೆ ಎಲ್ಲ ಬಿದ್ದೋಗುತ್ತೆ. ಹಿಂದೂ ಧರ್ಮವನ್ನು ಹಾಳುಗೆಳಿಸಿದರೆ, ಅದನ್ನು ಹಲ್ಲೆಗೆಳೆದರೆ ಎಲ್ಲಾ ಧರ್ಮಗಳು ನಾಶ ಆಗುತ್ತೆ. ಅಷ್ಟು ಪವಿತ್ರವಾದಂತ ಹಿಂದೂ ಧರ್ಮ ನೋಡಿ. ರಾಮನ ಕಾಲದಿಂದ, ತ್ರೇತಾಯುಗದ ರಾಮನ್ನ, ದ್ವಾಪರದ ಕೃಷ್ಣನ್ನ, ಕಲಿಯುಗದ ಕಲ್ಕಿನ ಕಂಡಾನ ಈ ಹಿಂದೂ ಧರ್ಮ. ಇಷ್ಟೊಂದು ಸನಾತನ ಧರ್ಮವನ್ನು, ಆ ಧರ್ಮದ ಒಂದು ಸಮ್ಮೇಳನ ಆಗಿರ್ಬೋದು, ಶೋಭಾಯಾತ್ರೆ ಆಗಿರ್ಬೋದು, ನಾವು ಒಂದು ಹಿಂದೂ ಆಗಿ ನಾವು ಭಾಗವಹಿಸಲಿಲ್ಲ ಅಂತ ಹೇಳಿದ್ರೆ ನಮ್ಮ ತಾಯಿಗೆ ನಾವೇ ಮೋಸ ಮಾಡ್ದಂಗಾಗುತ್ತೆ. ನಮ್ಮದಷ್ಟೇ, ನಮ್ಮ ಧರ್ಮದಲ್ಲಿ ಎಲ್ಲ ಇದೆ. ಅಂದ್ರೆ ಈ ಧರ್ಮ ಬೇರೆ, ಮತ ಬೇರೆ. ಮತದ ಬಗ್ಗೆ ನಾನು ಮಾತಾಡ್ತಿಲ್ಲ. ಧರ್ಮದಲ್ಲಿ ಅವರವರದೇ ಆದಂತಹ ವೃತ್ತಿ ಏನಿದೆ, ಆ ವೃತ್ತಿಗೆ ಸಂಬಂಧಪಟ್ಟಂತೆ ಜಾತಿ, ಸಮುದಾಯ, ಧರ್ಮ ಅಂತ ಇಟ್ಕೊಂಡಿರ್ತಾರೆ. ಧರ್ಮ ಬೇರೆ. ಧರ್ಮ ಅಂದರೆ ಈ ಭೂಮಿ ಹುಟ್ಟಿದಾಗ್ಲಿಂದ ನಮ್ಮ ತಂದೆ ತಾಯಿಗಳ ಮುತ್ತಾತಂದ್ರ ಕಾಲದಿಂದ ಯಾವ ದೇವರನ್ನು ಪೂಜೆ ಮಾಡಬೇಕು, ಯಾವ ನಿಯಮಾವಳಿಗಳನ್ನು ನಾವು ಅಳವಡಿಸಬೇಕು, ಯಾವ ರೀತಿ ನಾವು ಡ್ರೆಸ್ ಆಗಬೇಕು, ಯಾವ ರೀತಿ ನಾವು ಬದುಕಬೇಕು, ಯಾವ ದೇವರುಗಳನ್ನು ಪೂಜಿಸಬೇಕು ಅನ್ನೋದು ಒಂದು ಪಂಗಡದ, ಒಂದು ಗುಂಪಿನ ಜನಕ್ಕೆ ಬಂದಿರುತ್ತೋ ಅದನ್ನು ಧರ್ಮ ಅಂತ ಕರಿತೀವಿ. ನಮ್ಮಲ್ಲಿ ಹಿಂದೂ ಧರ್ಮ ಇದೆ, ಇಸ್ಲಾಮಿಕ್ ಧರ್ಮ ಇದೆ, ಕ್ರಿಶ್ಚಿಯನ್ ಧರ್ಮ ಇದೆ, ಬೌದ್ಧ ಧರ್ಮ ಇದೆ, ಈಗ ಬೇರೆ ಬೇರೆ ಧರ್ಮಗಳಿದೆ. ಅದರಲ್ಲಿ ಭಾರತಕ್ಕೆ ಬಹಳ ಶ್ರೇಷ್ಠವಾದಂತಹ ಧರ್ಮ ಅಂದ್ರೆ ಹಿಂದೂ ಧರ್ಮ. ಹಿಂದೂ ಧರ್ಮ ನೋಡ್ರಿ, ಹಿಂದೂ ಧರ್ಮ ಪವಿತ್ರವಾದದ್ದು. ತುಂಬಾ ಹಿಂದಿನ ಕಾಲದಿಂದ ಇದೊಂದೇ ಧರ್ಮ ಇದ್ದಿದ್ದು ಅಂತ ಹೇಳ್ಬಿಟ್ಟು ಪ್ರತಿಪಾದಿಸ್ತಾ ಇದ್ದಾರೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈ ಭೂಮಿ ಮೇಲೆ ಯಾವುದೇ ಒಂದು ದೇಶದಲ್ಲಿ, ಅಮೆರಿಕದಲ್ಲಿ ಹೋಗ್ಲಿ, ಚೈನಾದಲ್ಲಿ ಹೋಗ್ಲಿ, ರಷ್ಯಾದಲ್ಲಿ ಹೋಗ್ಲಿ, ಅಗಿರಿ ಭೂಮಿ ಅಗದಾಗ ಮಾನ್ಯುಮೆಂಟ್ಸ್ ಯಾವ ಸಿಗ್ತದೆ ಅಂತ ನೋಡ್ರಿ. ಮಾನ್ಯುಮೆಂಟ್ಸ್ ಅಂತ ಹೇಳಿದ್ರೆ ಭೂಮಿಯಲ್ಲಿ ಸಿಗುವಂತಹ ಕಲಾಕೃತಿಗಳು. ಯಾವ ಕಲಾಕೃತಿ ಸಿಗುತ್ತೆ? ಹಿಂದೂ ಧರ್ಮದ ಬಿಟ್ರೆ ಬೇರೆ ಯಾವ ಧರ್ಮದ್ದು ಸಿಗೋದಿಲ್ಲ. ಬರೀ ಮೂಳೆಗಳು ಸಿಗ್ಬೋದು ಅಷ್ಟೇ, ಆದ್ರೆ ಹಿಂದೂ ಧರ್ಮದ ಕಲಾಕೃತಿಗಳು ಈ ಭೂಮಿ ಮೇಲೆ ಎಲ್ಲಿ ಆಗಿದ್ರೂ ಸಿಗುತ್ತೆ. ಇನ್ನೊಂದು ಎಕ್ಸಾಂಪಲ್ ಕೊಡೋಣ. ಸಮುದ್ರದ ಒಳಗಡೆ ದ್ವಾರಕ ಇದೆ ಅಂತ ಹೇಳ್ಬಿಟ್ಟು ಈಗಲೂ ಕೂಡ ವಿಜ್ಞಾನಿಗಳು ಕಂಡುಹಿಡಿತಾ ಇದ್ದಾರೆ. ಸಮುದ್ರದ ಒಳಗಡೆ ದ್ವಾರಕ ಹೋಯ್ತು, ಯಾಕೆ ಜುಮಾ ಮಸೀದಿ ಹೋಗಿಲ್ಲ, ಯಾಕೆ ಮತ್ತೊಂದು ಚರ್ಚ್ ಹೋಗ್ಲಿಲ್ಲ ಅಂದರೆ ಅವು ಮತ್ತೆ ಬಂದಂತಹ ಧರ್ಮಗಳು ಅಂತ ನಾವು ಹೇಳ್ತೀವಿ. ನಮ್ಮ ಹಿಂದೂ ಧರ್ಮ ಸನಾತನ ಧರ್ಮ. ಈ ಧರ್ಮವನ್ನು ಬಿಟ್ಟು ಹೋಗೋದ್ರಲ್ಲಿ ಅರ್ಥ ಇಲ್ಲ. ಕೆಲವರು ಪಟ್ಟಪದ ಹಿತಾಸಕ್ತಿಗಳು ಅವರು ಸ್ವಂತ ಜೀವನಕ್ಕೋಸ್ಕರ, ಅವರ ಹೊಟ್ಟೆಪಾಡಿಗೋಸ್ಕರ, ಅವರು ವಿಜೃಂಭಣೆ ಮಾಡೋದಕ್ಕೋಸ್ಕರ, ಅವರು ಚೆನ್ನಾಗಿರೋದಕ್ಕೋಸ್ಕರ ಹಿಂದೂ ಧರ್ಮ ಬಿಟ್ಟು ಹೋಗ್ತಾರೆ. ಅದು ಮಹಾ ಪಾಪ ಅನ್ಸುತ್ತೆ.
ಬಿಟ್ಟೋಗ್ರು ಅವರ ಮನಸ್ಸಿಗೆ ಸಂಬಂಧಪಟ್ಟಿದ್ದು, ನಾವು ಅದರ ಬಗ್ಗೆ ಮಾತಾಡ್ತಾ ಇಲ್ಲ. ಆದರೆ ನಮ್ಮ ಈ ಒಂದು ಪವಿತ್ರವಾದ ಧರ್ಮವನ್ನು ಬಿಟ್ಟು ಹೋಗೋದು ಮಹಾಪಾಪ ಅನಿಸುತ್ತೆ. ಈ ಒಂದು ಧರ್ಮ ಅಷ್ಟೊಂದು ಚೆನ್ನಾಗಿದೆ. ಈ ಧರ್ಮವನ್ನು ನಾವು ಕಾಪಾಡ್ಕೊಂಡು ಬರಬೇಕಾಗಿದೆ, ಧರ್ಮವನ್ನು ರಕ್ಷಿಸಬೇಕಾಗಿದೆ. ಧರ್ಮವನ್ನು ರಕ್ಷಿಸದೆ ನಮ್ಮನ್ನು ಧರ್ಮ ರಕ್ಷಿಸುತ್ತೆ. ಈ ರೀತಿಯ ಒಂದು ಹಿಂದೂ ವೇದಿಕೆಯು ಭಾರತಾದ್ಯಂತ ಎಲ್ಲ ಹಳ್ಳಿಗಳಲ್ಲೂ ಊರುಗಳಲ್ಲೂ ಕೂಡ ಎಲ್ಲ ಕಡೆ ಇದೆ. ಎಲ್ಲ ಕಡೆ ಇರುವಂಥ ಈ ಹಿಂದೂ ವೇದಿಕೆಯು ಈಗ ಪ್ರತಿಯೊಂದು ಊರಿನಲ್ಲಿ, ಪ್ರತಿಯೊಂದು ಪಂಚಾಯಿತಿ ಮಟ್ಟದಲ್ಲೂ ಕೂಡ ಒಂದು ಸಮಾವೇಶ ನಡೀತಾ ಇದೆ. ಶೋಭಾಯಾತ್ರೆ ಅಂತ. ಶೋಭಾಯಾತ್ರೆ ಅಂದರೆ ನಮ್ಮ ಕನಿಷ್ಠ ಗೌರವವನ್ನು, ನಮ್ಮ ಕನಿಷ್ಠ ಹಿಂದೂ ಅಲಂಕಾರವನ್ನು ಅಲ್ಲಿ ತೋರಿಸುವಂತಹ ಒಂದು ಯಾತ್ರೆ ನಡೀತಾ ಇದೆ. ಈ ಯಾತ್ರೆಯಲ್ಲಿ ಸಕಲ ಹಿಂದೂಗಳು, ಎಲ್ಲ ಹಿಂದೂಗಳು ಕೂಡ ಹಿಂದೂ ಅನಿಸ್ಕೊಂಡವನ್ನು, ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು. ಭಾರತದಲ್ಲಿ ಜನಿಸಿದಂಥ ನಾವೆಲ್ಲರೂ ಕೂಡ ಹಿಂದೂಸ್ತಾನ್ನಲ್ಲಿ ಜನಿಸಿರುವಂಥ ನಾವೆಲ್ಲರೂ ಕೂಡ ಹಿಂದೂಗಳೇ ಅಂತ ತಿಳ್ಕೊಳ್ಳೋಣ. ನಮ್ಮ ಜೊತೆ ಎಷ್ಟೇ ಜನ ಸಹೋದರರು ಬಾಳ್ತಾ ಇದ್ದಾರೆ ಇಲ್ಲಿ, ಅವರು ಚೆನ್ನಾಗಿರ್ಲಿ, ಅವ್ರ ಬಗ್ಗೆ ವಿರೋಧ ಮಾಡೋದು ಬೇಡ. ಆದರೆ ನಮ್ಮ ಹಿಂದೂ ಧರ್ಮವನ್ನು, ಹಿಂದೂವಾಗಿ ಹುಟ್ಟಿದಂತಹ ನಾವು ಹುಟ್ಟೋದು ಇದೇ ಧರ್ಮದಲ್ಲಿ ಹುಟ್ತೀವಿ ಅಂತ ಹೇಳ್ಬಿಟ್ಟು ನಮ್ಗೆ ಹಿಂದೆ ಗೊತ್ತಿಲ್ಲ. ನಾವು ಹುಟ್ಟಿದ್ದೀವ, ಎಲ್ಲಿ ಹುಟ್ಟಿದ್ದೀವೋ ಆ ನೆಲಕ್ಕೆ ಗೌರವ ಕೊಡೋಣ. ಯಾವ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದ್ದೀವೋ ಆ ತಾಯಿಗೆ ಗೌರವ ಕೊಡೋಣ. ಜನಗಳು ಮಾಡ್ತಾ ಇರುವಂತ ಅವಾಂತರ ಇದು ಬೇಡ. ಎಲ್ಲಿದ್ದೀರೋ ಅದನ್ನು ಗೌರವಿಸಿ. ಯಾವ ಧರ್ಮದಲ್ಲಿದ್ದರೆ ಆ ಧರ್ಮವನ್ನು ಗೌರವಿಸಿ. ಯಾವ ನೆಲದ ಮೇಲಿದ್ದರೆ ಆ ನೆಲಕ್ಕೋಸ್ಕರ ಫೈಟ್ ಮಾಡ್ರಿ. ಎಲ್ಲಿದ್ದೀರೋ ಅದನ್ನು ಕಾಪಾಡಿ, ಬೆಳೆಸಿ, ಉಳಿಸಿ ಅಂತ ಹೇಳ್ಬಿಟ್ಟು ಹೇಳ್ತಾ, ಎಲ್ಲರೂ ಕೂಡ ಈ ಒಂದು ಹಿಂದೂ ಸಮಾವೇಶದಲ್ಲಿ ಸಮಾಜವನ್ನು ಉದ್ಧಾರ ಮಾಡುವಂತಹ ಉತ್ಸವ. ಸಮಾಜ ಅಂತ ಹೇಳಿದ್ರೆ ಒಬ್ಬ ಮನುಷ್ಯನಿಂದ ಆಗೋದಿಲ್ಲ, ಒಬ್ಬ ಪುರುಷ, ಕುಟುಂಬಗಳೆಲ್ಲ ಸೇರಿ, ಊರು, ಎಲ್ಲ ಸಮುದಾಯಗಳು, ಎಲ್ಲ ಜಾತಿ ಸಂಪ್ರದಾಯ ಎಲ್ಲರೂ ಸೇರಿ ಸಮಾಜ ಆಗುತ್ತೆ. ಈ ಸಮಾಜ ಉದ್ಧಾರ ಮಾಡೋದು ನಮ್ಮ ಹಿಂದೂ ಧರ್ಮದ ಎಲ್ಲ ಹಿಂದೂಗಳಿಗೆ ಸೇರಿದಂತಹ ಭಾಗ್ಯ ಅಥವಾ ಹಕ್ಕು. ಇದನ್ನು ಪ್ರತಿಪಾದಿಸಿಕೊಂಡು ನಾವೆಲ್ಲರೂ ಕೂಡ ಸಮಾಜೋತ್ಸವದಲ್ಲಿ ಭಾಗವಹಿಸೋಣ ಅಂತ ಹೇಳ್ಬಿಟ್ಟು ಈ ಮೂಲಕ NK ಭಾರತ್ ನ್ಯೂಸ್ 24x7 ಇಂದ ನಾವು ಹೇಳ್ತಾ ಇದ್ದೀವಿ.